ಸುಮಾರು ಜನ ಎಲ್ಲ ಎಲ್ಲೋ ಒಂದು ಒಬ್ಬರು ನಮ್ಮ ನಮ್ಮ ಬುಲ್ಲಿ ಬಗ್ಗೆ ಹೇಳ್ತಾಯಿದ್ರಿ. ನೋಡಿ ಇಲ್ಲಿ ನಿಂತಿದೆ. ಎಲ್ಸ ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೂ 1 ತಿಂಗಳಲ್ಲ 2 ತಿಂಗಳ ಹತ್ರ ಆಯಿತು ಈ ಕಂಡೀಷನಲ್ಲಿದೆ. ಸೀಟ್ ಮುಂಚೆನೇ ಹರಿದೋಗಿತ್ತು. ಧೂಳು ಸಿಕ್ಕಾಪಟ್ಟೆ ಇದೆ. ಒರೆಸ್ಬೇಕು ಕ್ಲೀನಾಗಿ. ಒರೆಸಾದ್ಮೇಲೆ ಪೆಟ್ರೋಲ್ ಹಾಕಬೇಕು. ಪೆಟ್ರೋಲ್ ಹಾಕಿ ಸ್ಟಾರ್ಟ್ ಮಾಡಬೇಕು. ಸೊ ಇವತ್ತಿನ ವೀಡಿಯೋದಲ್ಲಿ ನಮ್ಮ ಬುಲೆಟ್ 1966 ಮಾಡಲ್ಲು, ಮೇಡ್ ಇನ್ ಇಂಗ್ಲೆಂಡ್ ಅಥವಾ ಅಸೆಂಬಲ್ ಇನ್ ಇಂಡಿಯಾ ಅಂತ ಅನ್ಕೋಬಿಡಿ. ಸ್ಟಾರ್ಟ್ ಮಾಡೋಣ ಬನ್ನಿ. ತುಂಬ ದಿನ ಆಯಿತು. ಸ್ಟಾರ್ಟ್ ಆಗುತ್ತೆ ಇಲ್ವ ಅಂತ ಗೊತ್ತಿಲ್ಲ. 2 ತಿಂಗಳ ಹತ್ರ ಆಯಿತು ಗುರು. ಹೆಂಗೆ ಸ್ಟಾರ್ಟ್ ಆಗುತ್ತೆ ಇಲ್ವಾ, ಸ್ಟಾರ್ಟ್ ಆಗಲ್ವಾ, ಏನು ಮಾಡಬೇಕು, ಹೆಂಗೆ ಹಳೆ ಬುಲೆಟ್ಗಳನ್ನ ಜಾಸ್ತಿ ದಿನ ನಿಲ್ಲಿಸಿದ್ರೆ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ಟಾರ್ಟ್ ಮಾಡೋಣ. ನೋಡಿ ಇಲ್ಲಿ ತೊಳೆದೇ ಇಲ್ಲ. ಬ್ಯಾಟ್ರಿ ವೀಕ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ ಬ್ಯಾಟ್ರಿ ಇಲ್ಲಿ ಬರುತ್ತೆ. ಸ್ಟಾರ್ಟ್ ಮಾಡಿಲ್ಲ. ಕೀ ಹಾಕಬೇಕು. ಕೀ ಹಾಕ್ಬಿಟ್ಟು ನೋಡಬೇಕು. ಫಸ್ಟು ಹೋಗಿ ಪೆಟ್ರೋಲ್ ತರೋಣ ಬನ್ನಿ. ಅಂದಹಾಗೆ ನಾನು ಇವತ್ತು ಹೊಸ ಮೈಕಿಂದ ಮೋಟೋ ವ್ಲಾಗ್ ಮಾಡ್ತಾಯಿದ್ದೀನಿ. ಅಂದರೆ ಈಗ ವೈರ್ ಗೀರ್ ಇಲ್ಲ ಗುರು, ಮಧ್ಯದಲ್ಲ ವೈರು ಅಥವಾ ವೈರ್ ಸಿಕ್ಸೋದೇನಿಲ್ಲ, ಫುಲ್ಲು ವೈರ್ಲೆಸ್ ಮಾಡಿಬಿಟ್ಟಿದ್ದೀನಿ. ವೈರ್ಲೆಸ್ ಅಂದರೆ ಹೆಂಗೆ ಅಂದರೆ ಬ್ಲೂಟೂತಿಂದ ಕನೆಕ್ಟ್ ಆಗುತ್ತೆ. ಡಿ ಜೆ ಇದು ಮೈಕ್ ಮಿನಿ ಅಂತ ಬರುತ್ತೆ, ಆ ಟ್ರಾನ್ಸ್ಮಿಟರ್ ಬರುತ್ತೆ, ಅದನ್ನು ಬ್ಲೂಟೂತಿಂದ ಕನೆಕ್ಟ್ ಮಾಡ್ಕೋಬೋದು ಡಿ ಜೆಗೆ. ಅದರಿಂದ ವೀಡಿಯೋ ಮಾಡ್ತಾಯಿದ್ದೀನಿ. ಅದಾಗೆ ನಮ್ಮ ಬುಲ್ಲಿ ಸ್ಟಾರ್ಟ್ ಮಾಡಿ, ಅಂದರೆ ನಮ್ಮ ಬುಲೆಟ್ 1966 ಮಾಡಲ್. ಸಿನ್ಸ್ 1966 ಈ ಮಾಡಲ್ನ ಗಾಡಿ ಸ್ಟಾರ್ಟ್ ಮಾಡಿ 2 ತಿಂಗಳು ಆಯ್ತಾ ಬಂತು. ಸ್ಟಾರ್ಟ್ ಆಗುತ್ತೆ ಇಲ್ಲೋ ಗೊತ್ತಿಲ್ಲ. ಫಸ್ಟ್ ಪೆಟ್ರೋಲ್ ಹಾಕ್ತಾಯಿದ್ದೀನಿ. ಬನ್ನಿ ನೋಡೋಣ ಸ್ಟಾರ್ಟ್ ಆಗುತ್ತೋ ಇಲ್ವೋ, ಏನು ಕತೆ. ಹಳೆ ಬುಲೆಟ್ಗಳು ಅಥವಾ ಹಳೆ ಗಾಡಿಗಳು ಜಾಸ್ತಿ ದಿನ ತುಂಬ ದಿನ ನಿಲ್ಲಿಸಿ ಗಾಡಿನ ಸ್ಟಾರ್ಟ್ ಮಾಡಿದ್ರೆ ಆಗ್ತಿತ್ತೋ ಇಲ್ವೋ, ತೊಂದರೆ ಕೊಡುತ್ತೋ, ಏನು ಕತೆನೋ ಏನು ಅಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಫಸ್ಟು ಗಾಡಿನ ಹಿಂಗೆ ಆಚೆ ತೆಗೆದು ಇಸ್ಕೆಮ್ಮೋಕೆ. ಹುಸಿ ಭಾರ ಎಲ್ಲ ಮಗ ಇವನು. ಗಜ, ರಿಯಲ್ ಗಜ ಅಂದರೆ ಇದೆ ನಮ್ಮ ಬುಲೆಟ್ ಬೈಕ್ಗಳಲ್ಲಿ. ಅಯ್ಯೋ ನೋಡಿ ಇಷ್ಟು ಅಗಲ ಅವನೇ, ಊರಗಳ ಅವನ ಶಿಷ್ಯ. ಇಲ್ಲೆಲ್ಲ ಸೈಡ್ ಕಂಪಾರ್ಟ್ಮೆಂಟಲ್ಲಿ ಆಯಿಲ್ ಕೂತಿರುತ್ತೆ. ತುಂಬ ದಿನ ಆಯ್ತಲ್ಲ ನಿಲ್ಲಿಸಿ, ಅದಕ್ಕೋಸ್ಕರ ಸ್ವಲ್ಪ ಆಯಿಲ್ ಡೌನ್ ಆಗುತ್ತೆ. ಅದಾದಮೇಲೆ ಹೊಗೆ ಸಿಕ್ಕಾಪಟ್ಟೆ ಬರುತ್ತೆ ಸ್ಟಾರ್ಟಿಂಗಲ್ಲಿ. ಸ್ವಲ್ಪ ಹೊತ್ತಾದ್ಮೇಲೆ ಸರಿ ಹೋಗುತ್ತೆ ರನ್ನಿಂಗ್ ಮಾಡಿದ್ರೆ. ಇಲ್ಲೊಂದು ಬರುತ್ತೆ, ಇದು ಬ್ಯಾಟ್ರಿ ಕೀ, ಇದು ಮಾಮೂಲಿ ಇಗ್ನಿಷನ್ ಕೀ. ನಾವು ಇಗ್ನಿಷನ್ ಕೀನ ಆಫ್ ತೆಗೆದುಬಿಟ್ಟು, ನಾನು ತೆಗ್ದಿಲ್ಲ, ಯಾರು ಯೂಸ್ ಮಾಡ್ತಿದ್ದಾರೆ ತೆಗೆದಿದ್ದಾರೆ. ಬ್ಯಾಟ್ರಿ ಕೀನ ಆನ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿಗೆ ಬ್ಯಾಟ್ರಿ ಕೀ ಹಾಕಬೇಕು. ಈಗಲೇ ಹಾಕೋಕ್ಕಾರ ಫಸ್ಟ್ ಇದೆಲ್ಲ ಒರೆಸ್ಬೇಕು ಕ್ಲೀನಾಗಿ. ಸುಮ್ಮನೆ ಹಿಂಗೆ ಸಿಕ್ಕಿರ್ತೀನಿ. ಬನ್ನಿ ಕ್ಲೀನಾಗಿ ಒಂದು ಸತಿ ಕ್ಲೀನ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡುವ. ನೋಡಿ ಗಾಡಿ ತುಂಬಾ ಧೂಳಾಗ್ಬಿಟ್ಟೈತೆ. ಮೇಲೆ ಒರೆಸ್ತೀನಿ, ಕ್ಲೀನಾಗಿ ಒರೆಸೋಕ್ಕಾಗಲ್ಲ, ತೊಳಸ್ಬೇಕು. ಸದ್ಯಕ್ಕೆ ಸ್ಟಾರ್ಟ್ ಆಗಂಗಾದ್ರೆ ಸಾಕು. ಪೆಟ್ರೋಲ್ ಆನ್ ಮಾಡಿ ಈಗ ಬ್ಯಾಟ್ರಿ ಆನ್ ಮಾಡಬೇಕು, ಕೀ ಆನ್ ಮಾಡಬೇಕು. ಕೀ ಇಲ್ಲಿದೆ ನೋಡಿ, ಕೀ ಆನ್ ಮಾಡಿದ್ದೀನಿ. ಆ್ಯಮ್ಸ್ ವರ್ಕ್ ಆಯ್ತಲ್ಲ, ಒಂಚೂರು ಅಲ್ಲಾಡ್ತಲ್ಲ ಆ್ಯಂಪು. ಏನು ಕತೆ ಆಗುತ್ತೋ ಗೊತ್ತಿಲ್ಲ ಇವತ್ತು ನಂದು. ಫೇಲ್ ಆಗುತ್ತಾ ಸಕ್ಸಸ್ ಆಗುತ್ತಾ? ಅಪ್ಪ ತಂದೆ ಕಾಪಾಡಪ್ಪ. ಬುಲೆಟು ನಮ್ಮಪ್ಪವು ಸ್ಟಾರ್ಟ್ ಆಗಪ್ಪವು. ಚಿಕ್ಕ ಒರೆಸ್ಬಿಡಕ್ಕಣೋ, ಬೇಜಾರು ಮಾಡ್ಕೊಬೇಡ. ತುಂಬ ದಿನ ಆಯಿತು ನೀವು ಸ್ಟಾರ್ಟ್ ಮಾಡಿ ಅಂತ. ನೋ ಐತೆ ಆ್ಯಮ್ಸ್ ಇದೆ. ಯಾ ನಮ್ಮ ಬುಲ್ಲಿ ಸ್ಟಾರ್ಟ್ ಆಗ್ಬಿಟ್ಟು ಹಾಕೊಂಡ್ರು. ನಮ್ಮ ಬುಲೆಟು ಸ್ಟಾರ್ಟ್ ಆಗ್ಬಿಟ್ಟ. 2 ತಿಂಗಳು ನಿಲ್ಲಿಸಿದ್ರು, 2 ಕಿಕ್ ಹೋಗೋರು. ನೋಡಿ ಬುಲೆಟ್ ಸ್ಟಾರ್ಟ್ ಆಗಿದೆ. ಸೊ ಈಗ ಸ್ವಲ್ಪ ಸ್ಮೋಕ್ ಬರುತ್ತೆ ನೋಡಿ. ಬಂತು ಸ್ಮೋಕು. ರೀಸನ್ ಹೇಳಿದ್ನಲ್ಲ ಗುರು, ಆಯಿಲ್ ಕೆಳಗಡೆ ಇರುತ್ತೆ, ಅದೊಂಚೂರು ಇದಾಗಬೇಕು. ಅಲ್ಲಿವರೆಗೂ ಆಯಿಲ್ ಬಂದೇ ಬರುತ್ತೆ ಸ್ಮೋಕು. ಬುಗು ಅಂತ. ಸ್ವಲ್ಪ ಹೊತ್ತಾದ್ಮೇಲೆ ಕಮ್ಮಿ ಆಗುತ್ತೆ. ನೋಡ್ರಪ್ಪ, ಬುಲೆಟು ಓಲ್ಡ್ ಬುಲೆಟು, 60 ವರ್ಷದ್ದು ಹಳೇ ಬುಲೆಟು. 2 ತಿಂಗಳಾಗಿತ್ತು ನಿಲ್ಲಿಸಿ. 2 ತಿಂಗಳಾದ್ರೂ ಸ್ಟಾರ್ಟ್ ಮಾಡಿ 2 ಕಿಕ್ಕಿಗೆ ಸ್ಟಾರ್ಟ್ ಆಗೋಯ್ತು. ತೋರಿಸ್ಬಿಟ್ರಪ್ಪ ಈಗಿನ ಕಾಲದ ಗಾಡಿಗಳನ್ನ. 2 ತಿಂಗಳು ನಿಲ್ಲಿಸ್ಬಿಟ್ಟು ಈ ರೀತಿ ಸ್ಟಾರ್ಟ್ ಮಾಡಿಬಿಟ್ಟು ತೋರಿಸ್ರಪ್ಪ. ಬನ್ನಿ ಒಂದು ರೌಂಡ್ ಹೋಗೋ. ಸ್ಮೋಕ್ ನಿಂತ್ಕೊಳ್ಳೋದಕ್ಕೆ ಸ್ಮೋಕ್ ಏನು ತೊಂದರೆ ಇಲ್ಲ. ಮೇಂಟೆನೆನ್ಸ್ ಮಾತ್ರ ಈ ಬುಲೆಟ್ಗಳು ಬಹಳ ಈಸಿ ಗುರು, ಸಿಕ್ಕಾಪಟ್ಟೆ ಈಸಿ ಮೇಂಟೆನೆನ್ಸ್ ಈಸಿ ಅಂದರೆ ಈಸಿ. ನೋಡಿ 2 ತಿಂಗಳಾಗಿತ್ತು ನಿಲ್ಲಿಸಿ, ನಾನು ಏನು ಮಾಡಲಿಲ್ಲ. ಕ್ಲೀನಾಗಿ ಮೇಲ್ಗಡೆ ಧೂಳನ್ನ ನಾನು ಕೂತ್ಕೊಳ್ಳೋಕ್ಕೆ ಸರಿ ಒರೆಸ್ದೆ. ಅದಾದಮೇಲೆ ಕ್ಲೀನಾಗಿ 1 ಲೀಟ್ರ್ ಪೆಟ್ರೋಲ್ ಹಾಕ್ತೆ. ಪೆಟ್ರೋಲ್ ಆನ್ ಮಾಡಿದೆ, ಚೋಕ್ ಎತ್ಕೊಂಡೆ, 2 ಕಿಕ್ಕು ಸ್ಟಾರ್ಟ್ ಆಗೋಯ್ತು. ಲಕ್ಷ್ಮಿ. ಬೇರೆ ಗಾಡಿಗಳು ಇವತ್ತು ಬ್ಯಾಟ್ರಿ ವೀಕಾಗಿ ಅಪ್ಪ ಸ್ವಾಮಿ
ಸವಾಸಲ್ಲ ಗಾಡಿಗಳದು. ಈ ಗಾಡಿದು ಇನ್ನೊಂದು ಏನು ಗೊತ್ತಾ ಗುರು, ಹೋಯ್ತಾ ಇದ್ದರೆ ನಿಧಾನಕ್ಕೆ ಹೋಗ್ಬೇಕು. ನಿಧಾನಕ್ಕೆ ಹೋಯ್ತಾ ಇದ್ದರೆ 40, 50, 60 ಹೋಯ್ತಾ ಇದ್ದರೆ ಆ ಬೀಟ್ನ ಕೇಳೋಕ್ಕೆ ಚಂದ. ಆ ಡಿಗ್ 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 ಅಂತ ಇರುತ್ತೆ. ಬೀಟ್ ಕೇಳ್ಕೊಂಡು ಗಾಡಿ ಓಡ್ಸೋಕ್ಕೂ ಸಖತ್ತಾಗಿರುತ್ತೆ ಗುರು. ಮೈಲೇಜು ಅಷ್ಟೇ ಗುರು, 40ರಿಂದ 45 ತನಕ ಬರುತ್ತೆ. ಕ್ಲೀನಾಗಿ ಆರಾಮಾಗಿ ಪೀಸ್ಫುಲ್ಲಾಗಿ ಹೊಡ್ಕೊಂಡ್ರೆ 40ರಿಂದ 45 ಬರುತ್ತೆ. ತಿಕ್ಳು ಥರ ಪೊಕ್ಕಳು ಥರ ಹೊಡೆದ್ರೆ 40 ಅಲ್ಲ 35 ಅನ್ಕೊಬಿಡಿ ಅಷ್ಟೇ ಲಾಸ್ಟ್. ಲಾಂಗ್ ರೈಡ್ಗೆ ಹೋಗೋಕೆ ಇನ್ನೂ ಅದ್ಭುತವಾಗಿರುತ್ತೆ ಗುರು. ಅಯ್ಯೋ ಇದು ಈ ಗಾಡಿಗಳು ಎಂಜಿನ್ನು ಹೀಟ್ ಆಯ್ತಾ ಇನ್ನೂ ಸಖತ್ತಾಗಿರುತ್ತೆ ಸೌಂಡು, ಇನ್ನೂ ಸಖತ್ತಾಗಿರುತ್ತೆ ಗಾಡಿ ಹೊಡಿಯೋಕ್ಕೆ. ಈಗಿನ ಗಾಡಿಗಳು ಒಂಚೂರು ಹೀಟ್ ಆಗಿದ್ದಂಗೆ ಸಾಕು ಅಂತವೆ ಗಾಡಿಗಳು. ಇದು ಹಿಂಗಲ್ಲ ಗುರು, 300 ಕಿಲೋಮೀಟ್ರ್ 350 ಕಿಲೋಮೀಟ್ರ್ ಒಂದು ಸ್ಟಾಪ್ ಇಲ್ದಂಗೆ ಹೊಡೆದ್ರೂ ಗಾಡಿ ಏನು ಚೂರು ಅಲ್ಲಾಡಲ್ಲ, ಒಂದು ಚೂರು ಅಲ್ಲಾಡಲ್ಲ. ಯಾಕೇಳಿ 60 ವರ್ಷದ ಟೆಕ್ನಾಲಜಿ ಇದು. ನೋಡಿ ಈ ಒಂದು ಪೊಸಿಷನಲ್ಲಿ ಗಾಡಿದು ವ್ಯೂ ನೋಡೋಕ್ಕೆ ಸೂಪರ್ ಅಲ್ವಾ, ಹೆಂಗೆ ಕಾಣ್ತಾ ಇದೆ. ಈಗಲೂ ನಿಮ್ಮ ಅಜ್ಜಂತ ನಿಮ್ಮ ತಾತಂತ ನಿಮ್ಮ ಅಪ್ಪಂತ ಯಾರ್ದನಾದ್ರು ಇದ್ದರೆ ಗಾಡಿಗಳನ್ನ ಸೇಲ್ಗಿಲ್ ಮಾಡೋಕ್ಕೋಗ್ಬೇಡಿ ಗುರು. ಇಟ್ಕೊಳ್ಳಿ, ಮೇಂಟೈನ್ ಮಾಡ್ಕೊಳ್ಳಿ, ಚೆನ್ನಾಗಿ ಓಡಿಸಾಡ್ಕೊಳ್ಳಿ. ಅದೊಂಥರ ಪ್ರೈಡ್ ಇದ್ದಂಗೆ ಈ ಬೈಕ್ಗಳೆಲ್ಲ ಇಂಡಿಯನ್ ರೋಡಲ್ಲಿ. ನನಗೆ ಆಶ್ಚರ್ಯ ಆಗೋಯ್ತು ಗುರು. ಸಿಂಪಲ್ಲು 2 ತಿಂಗಳಾಯಿತು ನಿಲ್ಲಿಸಿ. 2 ತಿಂಗಳಾದ್ಮೇಲೂ 2 ಕಿಕ್ಕು. ಅದು ಒಂದೇ ಕಿಕ್ಕೇ ಆಗ್ತಿತ್ತು. ನಾನು ಚೌಕ್ ಇಟ್ಕೊಂಡಿರಲಿಲ್ಲ. ಚೌಕಿಗೆ ಚೌಕ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದರೆ 2 ಒಂದೇ ಕಿಕ್ಕೇ ಆಗೋದು. ನಮ್ಮ ಕುಮಾರಸ್ವಾಮಿ ಅವ್ರು ಇದ್ದಾರ, ನೋಡೋಣ. ಓಹೋ, ಇಲ್ಲೇ ಅವ್ರ ಗಾಡಿ ಏನೋ ಮಾಡ್ಕೊತ ಅವ್ರೆ. ಏನು ಸರ್ ಸಮಾಚಾರ, ನೀವೇನೇನೋ ಮಾಡ್ಕೊತಾ ಇದ್ದೀರಾ? ಹಾಂ, ಸೆಲ್ಫ್ ವರ್ಕಾ? ಹಾಂ, ಯಾರೋ ಕಾರ್ ಮೆಕ್ಯಾನಿಕ್ ತೋರಿಸಿ ಮಾಡ್ಕೊಳಕ್ಕಾಯ್ತಿರಲ್ಲ ಸ್ವಾಮಿ. ಹೆಡ್ಲೈಟ್ ಕನೆಕ್ಷನ್ ಕೊಡ್ಬಿಟ್ಟು ಆರ್ನ್ ಕೊಟ್ಬಿಟ್ರೆ, ಆರ್ನ್ ಹೊಡೆದಾಗ ಹೆಡ್ಲೈಟ್ ಬರೋದು, ಹೆಡ್ಲೈಟ್ ಹೊಡೆದಾಗ ಆರ್ನ್ ಬರೋದು ಮಾಡಿಬಿಟ್ರೆ. ಆಮೇಲೆ 2 ತಿಂಗಳಾಗಿತ್ತು ನಿಲ್ಲಿಸಿ. 2.5 ತಿಂಗಳಾಗಿತ್ತು ನಿಲ್ಲಿಸಿ. 2 ಕಿಕ್ಕು. ಅದು ಚೌಕ್ ಹಿಡಿದಿದ್ರು ಒಂದೇ ಕಿಕ್ಕು. ಸುಮಾರು ಜನ ಇದು ರೆಡಿ ಮಾಡಿಸಿ ಗಾಡಿ ಅಂತ ಹೇಳ್ತಾ ಇದ್ದೀರಾ. ಏನಿಲ್ಲ, ರೆಡಿ ಮಾಡಿಸ್ಬಿಡ್ಬೋದು. ಬಟ್ ಇನ್ನೊಂದು ಗಾಡಿ ರೆಡಿ ಆಗೋದಿದೆ. ಯಾವುದಪ್ಪ ಅಂತಂದರೆ ನಮ್ಮ ಲ್ಯಾಂಬ್ರೆಟಾ ಒಂದು ರೆಡಿ ಆಗಬೇಕು. ಅದು ರೆಡಿಯಾಗಿ ಲೂನಾ ರೆಡಿ ಆಗಬೇಕು. ಅದಾದಮೇಲೆ ಇದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕು. ಹಿಂಗೆ ಚೆನ್ನಾಗಿದೆ ಗಾಡಿ, ಸುಮಾರು ಜನ ಹಿಂಗೆ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಹಿಂಗಿರೋದ್ರಿಂದನೇ ಸುಮಾರು ಜನ ಇಷ್ಟಪಡ್ತಾರೆ. ಸೊ ರೆಡಿ ಮಾಡ್ಸೋಕ್ಕೆಲ್ಲ ಮಾಡಿಸ್ಬೋದು. ಬಟ್ಟು ಇದ್ರ ಹಿಂದ್ಗಡೆ ತುಂಬ ಗಾಡಿಗಳಿದೆ, ಇನ್ನೂ 2 ಗಾಡಿ ಇದೆ ರೆಡಿ ಆಗುವಂಥದ್ದು. ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗ್ತಾಯಿದೆ ಅಷ್ಟೇ. ಗಾಡಿ ಹಿಂಗೆ ಹೊಡಿಯೋಕ್ಕೆ ಮಜಾ ಗುರು ನಮಗೆ. ಹೆಂಗೆ ಕಾಣ್ತಾ ಇದೆ ನೋಡಿ, ಅದ್ಭುತವಾಗಿ ಕಾಣ್ತಾ ಇದೆ ಅಲ್ವಾ. ಲಕ್ಷ್ಮಿ ಎಲ್ಲ ಲಕ್ಷ್ಮಿ ಇದ್ದಂಗೆ ಗುರು. ಕ್ಲೀನಾಗಿ ಮೇಂಟೈನ್ ಮಾಡ್ಕೋಬೇಕು. ನನಗೆ ಫ್ರ್ಯಾಂಕ್ ಹೇಳ್ತೀನಿ ನೋಡಿ ಗುರು, ನಂತ ಇರೋ ಗಾಡಿಗಳಲ್ಲೆಲ್ಲ ಓಡ್ಸೋಕ್ಕೆ ಒಂಥರ ಡಿಫ್ರೆಂಟು ಅಥವಾ ಫುಲ್ಲು ಕಾನ್ಫಿಡೆನ್ಸ್ ಅನಿಸೋದು ಒಂದು RX, ಇನ್ನೊಂದು ಇದು ಗುರು. ಇದು ಒಂದು ಭಯ ಲಾಂಗ್ ಟ್ರಿಪ್ಪಿಗೆ ತಗೊಂಡು ಹೋಗೋಕೆ ಏನಪ್ಪ ಅಂದರೆ, ಇದರಲ್ಲಿ ಸಿಕ್ಕಾಪಟ್ಟೆ ತೊಂದರೆ ಕೊಡುವಂಥ ಒಂದು ಟೆಕ್ನಾಲಜಿ ಉಂಟು ಮರೆಯ ಪಾಯಿಂಟ್ ಸೆಟ್ಟು. ಅದಕ್ಕೇನಾದ್ರು ನೀವು ಮಳೇಲಿ ನೆನೆಸ್ಬಿಟ್ಟು ಗಾಡಿ ಹೊಡಿತು ಅಂದರೆ ನಿಮ್ಮ ಕತೆ ಕ್ಲೋಸ್. ಏನಾರು ಒಂದು ಸ್ವಲ್ಪ ಹೊತ್ತು ಆಫ್ ಆಯಿತು ಅಂದರೆ 1 ಗಂಟೆ 2 ಗಂಟೆ ಟೈಮ್ ಗಾಡಿ ಆನ್ ಆಗೋಲ್ಲ, ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಕೊಡುತ್ತೆ. ಆ ರೀತಿ ಒಂದು ಟೆಕ್ನಾಲಜಿ ಇದೆ. ಸೊ ಸುಮಾರು ಜನ ಅದಕ್ಕೆ ಏನು ಮಾಡ್ತಾರೆ ಅಂತಂದರೆ, ಈ ಗಾಡೀಲಿ ಒರಿಜಿನಲ್ ಪಾಯಿಂಟ್ ಸೆಟ್ ಇದೆಯಲ್ಲ, ಅದನ್ನು 6 ವೋಲ್ಟಿಂದ 12 ವೋಲ್ಟಿಗೆ ಕನ್ವರ್ಟ್ ಮಾಡಿಕೊಂಡು ಪಾಯಿಂಟ್ ಸೆಟ್ ತೆಗೆಸ್ಬಿಟ್ಟು ಡೆಲ್ಕೋ ಎಲೆಕ್ಟ್ರಾನಿಕ್ಸ್ ಮಾಡಿಸ್ತಾರೆ. ಡೆಲ್ಕೋ ಎಲೆಕ್ಟ್ರಾನಿಕ್ಸ್ ಮಾಡಿಸೋದ್ರಿಂದ ಏನಪ್ಪ ಒಂದು ಪ್ಲಸ್ ಪಾಯಿಂಟ್ ಅಂದರೆ, ನಿಮಗೆ ಎಲ್ಲೂ ಗಾಡಿ ನಿಂತ್ಕೊಳ್ಳಲ್ಲ ಪಾಯಿಂಟ್ ಸೆಟ್ ಸಮಸ್ಯೆಯಿಂದ. ಪಾಯಿಂಟ್ ಸೆಟ್ ಅಂದರೆ ಏನು ಗೊತ್ತಾ, ಪರ್ ಸೆಕೆಂಡು ಹಿಂಗೆ ಹೊಡಿತಾನೇ ಇರಬೇಕು. ಹೊಡೆಯೋದೇನಾರು ಒಂಚೂರು ಮಿಸ್ ಹೊಡಿತು, ಕರೆಂಟ್ ಬರಲಿಲ್ಲ ಅಂದರೆ ಗಾಡಿ ಸ್ಟಾರ್ಟ್ ಆಗೋಲ್ಲ ನಿಮಗೆ. ಸೊ ಆದ್ದರಿಂದ ನಾನು ಹೇಳ್ತಾ ಇರೋದು, ಪಾಯಿಂಟ್ ಸೆಟ್ ಗಾಡಿಗಳು ಯಾವುದೇ ಆಗಲಿ ಹೊರಗಡೆ ತಗೊಂಡೋಕ್ಕೆ ತುಂಬ ತಲೆನೋವು, ತುಂಬ ಅಂದರೆ ಸಿಕ್ಕಾಪಟ್ಟೆ ತಲೆನೋವು. ಡಿಸ್ಟಿಂಕ್ಟ್ ಕಲೆಕ್ಷನ್ ನನ್ನ ಹತ್ರ ಇರೋದು ಒಂದು ಬುಲೆಟ್ಟು 66 ಮಾಡಲ್, ಇದು 4 ಸ್ಟ್ರೋಕು. RX 100 ಅದು 2 ಸ್ಟ್ರೋಕು. SD ರೋಡ್ ಕಿಂಗು ನಮ್ಮ ಕರ್ನಾಟಕ ಬ್ರ್ಯಾಂಡು, ನಮ್ಮ ಇಂಡಿಯನ್ ಬ್ರ್ಯಾಂಡು. SD ರೋಡ್ ಕಿಂಗ್ ಅದು 250cc 2 ಸ್ಟ್ರೋಕು. ಇನ್ನೊಂದು ಲ್ಯಾಂಬ್ರೆಟಾ ಅದು 160cc 2 ಸ್ಟ್ರೋಕು. ಅದಾದಮೇಲೆ ಇನ್ನು ಲೂನಾ ಬಂದ್ಬಿಟ್ಟು ಕೈನೆಟಿಕ್ ಲೂನಾ, ಅದು ಬಂದ್ಬಿಟ್ಟು ಹೊರಗಡೆ ದೇಶದ್ದು. ಸೊ ನನ್ನ ಹತ್ರ ಇರೋದ್ರಲ್ಲಿ ನಮ್ಮ ದೇಶದ್ದು ಬಂದ್ಬಿಟ್ಟು SD ರೋಡ್ ಕಿಂಗ್ ಮಾತ್ರ ಇರೋದು. ನಮ್ಮ ತೋಟಕ್ಕೆ ಒಂದು ವಿಸಿಟ್ ಕೊಟ್ಟೋಗೋಣ ಅಂತ ಬಂದೆ ಗುರು. ತೋಟ ಒಂಥರ ಸೆಕ್ಯೂರಿಟಿ ಇದ್ದಂಗೆ ಗುರು. ಖಂಡಿತ ನಮ್ಮ ಅಪ್ಪನ ಆಸ್ತಿ, ನನ್ನ ಆಸ್ತಿ ಅಲ್ಲ. ನಾನಿನ್ನೂ ಸಂಪಾದನೆ ಮಾಡಿಲ್ಲ ಏನೂ ಕೂಡ. ಸೊ
ಬಂದು ಒಂದು ವಿಸಿಟ್ ಕೊಟ್ಟೋಗೋಣ ಅಂತ ಬಂದಿದ್ದೀನಿ. ಇದೇನು ನೋಡ್ತಾ ಇದ್ದಾರೆ ಇದೆಲ್ಲ ಸೈಟು, ಫ್ರಂಟ್ ಸೈಡ್ದು. ಒಳಗೆ ಹೋದ್ರೆ ನಮ್ಮ ತೋಟ ಸಿಗುತ್ತೆ. ಇದೊಂದು ತೋಟ ಆದರೆ ಇನ್ನೊಂದು ತೋಟ ಉಂಟು. ಅದು ವೀಡಿಯೋ ಎಲ್ಲ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ, ನಿಮ್ಗೆ ಗೊತ್ತಿಲ್ಲ. ಇದ್ರದ್ದು ಎಲ್ಲೂ ವೀಡಿಯೋ ಮಾಡಿಲ್ಲ. ಇದೇ ನೋಡಿ ನಮ್ಮ ತೋಟ. ನಮ್ಮ ಡ್ಯಾಡಿಯವರು ಹಾಕಿದ್ದು ಇದು ತೆಂಗಿನ ಗಿಡಗಳು. ಇದೆಲ್ಲ ಹಳೇ ಏನಂದ್ರೆ 10-12 ವರ್ಷದ ಮರಗಳು ಇವೆಲ್ಲ. ಹೆಂಗೆ ಕಾಣ್ತಾ ಇದ್ದಾಳೆ ಲಕ್ಷ್ಮಿ ಅಂತ. ಏನು ಬಲ್ಕಿನೆಸ್ ಮರ. ಆಗಿನ ಕಾಲದ ಬತ್ತಿದ್ದೇ ಬುಲೆಟು ಅಂದರೆ ಬುಲೆಟ್ ಗುರು. ಬರೀ ಕಿಕ್ಕು, ನೋ ಸೆಲ್ಫು. ನೋಡ್ರಪ್ಪ, ಕೇಳ್ತಾಯಿದ್ರಿ ಬುಲೆಟ್ ವೀಡಿಯೋ ಇಲ್ಲಿ ಅಂತ. 2.5 ತಿಂಗಳಾಗಿತ್ತು ತೆಗೆದು ಬುಲೆಟ್ನ. ಒಂದೇ ಕಿಕ್ಕಿಗೆ ಸಿಸ್ಟರ್ ಸ್ಟಾರ್ಟ್ ಆಗ್ಬಿಟ್ಟ. 2 ಕಿಕ್ಕಿಗೆ. ಹೆಂಗೆ ಕಾಣ್ತಾ ಇದೆ, ಏನು ಕತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.